ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹೋಗೋಣ ನೀನು ಇರಲಿ ಹೋಗೋಣ. ಈ ಎರಡು ಸೀಟಲ್ಲಿ ನಾವು ಖಂಡಿತವಾಗಿ ಗೆಲ್ತೀವಿ. ಯಾಕಂದರೆ ಇದು ನಮ್ಮ ಸೀಟ್ಗಳಿವೆ ಮತ್ತು ದಾವಣಗೆರೆ ಆಗಲಿ ಬಾಗಲಕೋಟೆ ಆಗಲಿ ಖಂಡಿತವಾಗಿ ನಾವು ಈ ಸೀಟನ್ನು ಗೆಲ್ತೀವಿ. ಅದರಲ್ಲಿ ಯಾವುದೇ ಒಂದು ಅನುಮಾನವೂ ಕೂಡ ಇಲ್ಲ. ಭಾಳ ಸ್ಪಷ್ಟವಾಗಿ ಜನರ ಅಭಿಮತ ಇದೆ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಮಾಹಿತಿ. ಜಾಸ್ತಿ ಜನ ಅದನ್ನು ನಮಗೆ ಟಿಕೆಟನ್ನು ಕೊಟ್ಟಿಲ್ಲ, ಅಸಮಾಧಾನ ಇಲ್ಲ. ಜಾಸ್ತಿಯಲ್ಲಿ ನೋಡಿ ಅಂಥ ಏನು ಬಾಗಲಕೋಟೆಯಲ್ಲಿ ಏನು ವಿವಾದ ಇರಲಿಲ್ಲ. ಆದರೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಕೇಳಿದರು. ಬಟ್ ಈಗ ಪಕ್ಷ ಒಂದು ನಿರ್ಣಯ ಮಾಡಿದೆ. ಯೂಶ್ವಲಿ ನಮ್ಮಲ್ಲಿ ಪದ್ಧತಿ ಏನಿದೆ ಅಂದರೆ ಯಾರ ಮನೆಯಲ್ಲಿ ಏನಾದರೂ ಅವರು ಸಾವಾದರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಇದು ಭಾಳ ವರ್ಷಗಳಿಂದ ಒಂದು ನೋಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ರಥಾ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ಆ ಮೃತರ ಮನೆತನಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಈ ಟಿಕೆಟನ್ನು ಕೊಟ್ಟಿದ್ದಾರೆ. ಬೇರೆ ಎಲ್ಲರನ್ನ ಮನವೊಲಿಸಲಾಗಿದೆ. ನೀವೆಲ್ಲ ನೋಡಿದ್ದೀರಿ. ಆ ಪೈಲ್ವಾನ್ ಅವರು ಕೂಡ ಈಗ ಕಂಟೆಸ್ಟಿಂದ ರಿಟೈರ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ. ನಾಯಕರನ್ನು ರಿಟೈರ್ ಆಗಿದ್ದಾರೆ ಸರ್. ಆ ಸಮುದಾಯ ಬರಬಲ್ಲ ಜೆನ್ಯೂನ್ ಆಗಿ DC ಅವರ ಬಳಿ ಹೋಗಿ 10 ದಿವಸ ಹಿಂದೆ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ನಮಗೆ ಒಂದೇ ಒಂದು ಕಮರ್ಷಿಯಲ್ ಗ್ಯಾಸ್ ಇಲ್ಲ.
ದಯಮಾಡಿ ನಮಗೆ ಗ್ಯಾಸ್ ಕೊಡಿಸಿ ಅಂತ ಕೇಳಿದ್ದೇವೆ. ಯಾವುದೇ ರೀತಿಯ ಪರಿಹಾರ ನಮಗೆ ಇಲ್ಲಿ ತನಕ ಒದಗಿಸಿಲ್ಲ. ಆಹಾರ ಇಲಾಖೆಯವ್ರಿಗೆ ಹೋಗಿ ಕೇಳಿದರೆ ಮಂಗಳವಾರ ದಿವಸ ಮೀಟಿಂಗ್ ಕರಿತೀವಿ, ನೋಡ್ತೀವಿ ಅಂತ ಹೇಳ್ತಾರೆ. ಪೇಪರ್ ಅಥವಾ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಹೇಳ್ತದೆ 70% ನಾವು ಗ್ಯಾಸ್ ಕೊಡ್ತಾ ಇದ್ದೀವಿ. ನಮಗಂತೂ ಒಂದು ತಿಂಗಳಿಂದ ಒಂದು ಗ್ಯಾಸ್ ಬಂದಿಲ್ಲ. ಈ ಪರ್ಸೆಂಟೇಜ್ ಲೆಕ್ಕ ನಮಗೆ ಬರೋಂಗಿಲ್ಲ. ನಾನು 75 ಗ್ಯಾಸ್ ನನ್ನ ಹೋಟೆಲ್ಗೆ ಯೂಸ್ ಆಗ್ತದೆ. ನಮ್ಮ ಗುಲ್ಬರ್ಗದಲ್ಲಿ ಟೋಟಲಿ ಪರ್ ಡೇ 1,000 ಗ್ಯಾಸ್ ಬೇಕು, 1,000 ಗ್ಯಾಸ್ ಸಿಲಿಂಡರ್. 70% ಅಂದರೆ 700 ಸಿಲಿಂಡರ್ ಬರಬೇಕು. ದೇವ್ರದಲ್ಲಿ ಎಷ್ಟು ಬರ್ತದೆ ಅಂತ ನಮಗಂತೂ ಗೊತ್ತಿಲ್ಲ. ಹೋಟೆಲ್ನವ್ರಿಗೆ ಸಿಗ್ತಾ ಇಲ್ಲ, ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಗ್ತಾ ಇದೆ. ಅಂದರೆ ಇದು ಯಾರು ಕೊಡ್ತಾ ಇದ್ದಾರೆ? ಡೀಲರ್ಸ್ ಕೊಡ್ತಾ ಇದ್ದಾರಾ, ಅವರ ಕೆಲಸಗಾರರು ಕೊಡ್ತಾ ಇದ್ದಾರಾ? ನಮಗಂತೂ ಗೊತ್ತಿಲ್ಲ. ಅಥವಾ ಬಿಲ್ ಯಾರ ಹೆಸರಲ್ಲಿ ಆಗ್ತಾ ಇದೆ? ದ ಕ್ರೈಟೀರಿಯಾ ನಮಗೆ ಗೊತ್ತಿಲ್ಲ ಅವ್ರದ್ದು. ಒಂದು ಗ್ಯಾಸ್ ಸಿಲಿಂಡರ್ ತೊಗೊಳ್ಬೇಕಾದ್ರೆ ಮೊದಲು ನಮ್ಮ ಹತ್ರ ನಮ್ಮ ಆಧಾರ್ ಕಾರ್ಡ್, ನಮ್ಮ ಹೋಟೆಲ್ ಕಾರ್ಪೊರೇಷನ್ ಲೈಸೆನ್ಸ್, ನಮ್ಮ ಹೋಟೆಲ್ GST ಎಲ್ಲ ತಗೊಂಡಿದ್ದಾರೆ. ಹಾಗಾದರೆ GST ಇಲ್ಲದವನಿಗೆ, ಕಾರ್ಪೊರೇಷನ್ ಲೈಸೆನ್ಸ್ ಇಲ್ಲದವನಿಗೆ ವಾಣಿಜ್ಯ ಸಿಲಿಂಡರ್ ಸಿಗ್ತದೆ ಅಂತ ಹೇಳಿದರೆ ನಾವೆಲ್ಲ ಏನು ಮಾಡಬೇಕು? ನಾವೆಲ್ಲ ತೊಗೊಂಡವರು. ಆಮೇಲೆ ಅದೇ ಸ್ಟ್ರೀಟ್ ವೆಂಡರ್ಸ್ ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಮ್ಮ ಜಿಲ್ಲಾಡಳಿತ ನೋಡ್ತಾ ಇಲ್ಲ. ಅಂದರೆ ಟೋಟಲಿ ಎಲ್ಲದಕ್ಕೂ ಹೊಣೆಗಾರರಾಗಿ ನಮಗೆ ಹೋಟೆಲ್ನವರಿಗೆ ಮಾಡ್ತಿದ್ದಾರೆ. ನಾವು ವಿಸ್ಟ್ಯಾಂಡ್ ಮಾಡೋಷ್ಟು ಇಷ್ಟ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.